ನಾನೇ ಅಡ್ಗೆ ಮಾಡ್ತೀನಿ. ನನ್ನ ಅಖಿಲ್ಗೆ ನಾನೇ ಅಡ್ಗೆ ಮಾಡ್ಬೇಕು ಅಂತ ಜಡ್ಜವ್ರು ಹೇಳಿದ್ದಾರೆ. ಆ ಕಡೆ ಎಲ್ಲಿ ಹೋಗ್ತಿದ್ಯಾ? ಅಡ್ಗೆ ಮಾಡೋದಕ್ಕೆ. ಕಿಚನ್ ಈ ಕಡೆ ಇದೆ. ಓ, ನೀವು ಕೂಡ ನನಗೆ ಹೆಲ್ಪ್ ಮಾಡ್ಬೇಕು. ಇವತ್ತು ಕಿಚನ್ ಕತೆ ಮುಗೀತು ವಸು. ಕಿಚನ್ ಕಿಷ್ಕಿಂದ ಕಾಂಡ ಮಾಡ್ತಾರೋ ಏನೋ. ಮಾಡ್ಲಿ ಅಕ್ಕ, ಇನ್ಮೇಲಾದ್ರೂ ಅಡ್ಗೆ ಮಾಡಕ್ ಕಲೀಲಿ. ಆ ಅಡ್ಗೆನ ಪಾಪ ಅಖಿಲ್ ಹೇಗ್ ತಿಂತಾನೆ ವಸು? ನಾವೇ ಅಡ್ಗೆ ಮಾಡೋಣ. ಬೇಡ ಅಕ್ಕ, ಎಷ್ಟು ದಿನ ಹಾರಿಕಾನ ಕಿಚನ್ ಇಂದ ದೂರ ಇಟ್ಟು ತಪ್ಪು ಮಾಡಿದೀವಿ. ಇನ್ಮೇಲಾದ್ರೂ ಅವಳು ಅಡ್ಗೆ ಮಾಡೋದನ್ನ ಕಲೀಲಿ. ಹಾರಿಕಾಗೆ ಅಡ್ಗೆ ಮಾಡಕ್ ಬಂದ್ರೆ ತಾನೆ. ಹೇಗ್ ಮಾಡ್ತಾಳೆ? ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳಲ್ಲ, ಮಾಡ್ತಾಳೆ ಬಿಡು. ಏನ್ ಮಾಡ್ತಾಳೋ? ಏನೇ ಮಾಡ್ತಿದ್ಯಾ? ನೀನೇ ಮಾಡು. ಇಲ್ಲ, ನಾನ್ ಮಾಡಲ್ಲ, ನೀನ್ ಮಾಡು. ಇವತ್ತು ಕಿಚನ್ನ ಹಾರಿಕಾ ಹೊತ್ತೂರಿಸ್ತಾಳೆ ಅನ್ಸುತ್ತೆ ವಸು. ಏನ್ ಆಗಲ್ಲ ಬಿಡಕ್ಕ. ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಇಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ, ಹೆಲ್ಪ್ ಮಾಡಿ ಅಂತ ಹೇಳಿದ್ನಲ್ಲ. ಬನ್ನಿ, ಹೆಲ್ಪ್ ಮಾಡಿ. ತಗೋ. ಹಿಡ್ಕೋ. ಅಮ್ಮ, ನಮ್ಮಿಂದ ಆಗಲ್ಲ ಕಣೆ. ಅದೇನೋ ಅಡಿಗೆ ನೀನೊಬ್ಳೆ ಮಾಡ್ಕೋ. ಅಮ್ಮ. ಅಖಿಲ್, ಲಂಚ್ ರೆಡಿ. ಹೇಗ್ ಮಾಡಿರ್ತಾಳೆ ಏನೋ ವಸು. ಹೇಗ್ ಮಾಡಿದ್ರು ಟ್ರೈ ಮಾಡಿದಾಳಲ್ವಾ, ಹೀಗೆ ಅಭ್ಯಾಸ ಆಗ್ಬೇಕು. ಮಮ್ಮಿ, ಆಂಟಿ, ನೀವು ಕೂಡ ಕೂತ್ಕೊಳ್ಳಿ, ಲಂಚ್ ಮಾಡೋರಂತೆ.
ಬೇಡ ಕಣೆ, ಮೊದ್ಲು ಅಖಿಲ್ ತಿನ್ಲಿ, ನಾವ್ ಆಮೇಲೆ ತಿಂತೀವಿ. ಇಲ್ಲ ಇಲ್ಲ ಆಂಟಿ, ಅಖಿಲ್ ಜೊತೆ ಕೂತ್ಕೊಂಡು ನೀವು ತಿನ್ಲಿ. ಅಯ್ಯೋ, ಏನ್ ಬೇಬಿ, ಎಲ್ಲ ಅಡ್ಗೆನೂ ಒಂದೇ ಕಲರಲ್ಲೇ ಇದೆ. ರೈಸ್ ಕೂಡ ಬ್ಲ್ಯಾಕ್ ಕಲರ್ ಅಲ್ಲಿದೆ. ನಿಮ್ಗಿನ್ನೂ ಅರ್ಥ ಆಗ್ಲಿಲ್ವಾ ಸಿಸ್ಟರ್? ಇದೆಲ್ಲ ಸೀದೋಗಿದೆ. ಆಹಾ, ಇಲ್ಲ ಇಲ್ಲ, ಬೇಕು ಅಂತಾನೆ ಅನ್ನಕ್ಕೆ ಕರೀಸ್ಗೆ ಹಾಕಲ್ಲ. ಇವತ್ತಿನ ಸ್ಪೆಷಲ್ ಬ್ಲ್ಯಾಕ್ ರೈಸ್ ಬ್ಲ್ಯಾಕ್ ಕರೀಸ್. ಬ್ಲ್ಯಾಕ್ ರೈಸು ಬ್ಲ್ಯಾಕ್ ಕರೀಸ್ ಅಂದ್ರೆ ಏನು ವಸು? ಸೀದ್ ಹೋಗಿರೋ ಅಡ್ಗೆನ ಕವರ್ ಮಾಡ್ತಿದ್ದಾಳೆ. ಈ ಕರಿ ಏನೇ? ಅದು ಬೆಂಡೆಕಾಯಿ ಫ್ರೈ. ಇದೇನೆ ಟೊಮೆಟೊ ಟೊಮೆಟೊ ಹಾಗೆ ಇದೆಯಲ್ಲೇ. ಹೇಳಿದ್ನಲ್ಲ ಆಂಟಿ, ಸ್ಪೆಷಲ್ ಸ್ಪೆಷಲ್ ಸ್ಪೆಷಲ್. ನೀವು ಕೂತ್ಕೊಳ್ಳಿ. ನಂಗೆ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿದೆ ಬೇಬಿ, ನಾನು ಆಮೇಲೆ ತಿಂತೀನಿ. ನಾನು ಕೂಡ ಆಮೇಲೆ ತಿಂತೀನಿ ಕಣೆ. ಅಕ್ಕಿಲಿಗೆ ಬಡ್ಸು. ಪಾಪ ಅಖಿಲ್ ಸೀದೋಗಿರೋ ಅನ್ನ ಕರಿನ ಹೇಗ್ ತಿಂತಾನ್ ವಸು? ಅಕ್ಕ, ನೀವು ಕಲರ್ ನೋಡ್ಬೇಡಿ, ಹಾರಿಕಾ ಪ್ರೀತಿನ ನೋಡಿ. ಅಖಿಲ್ಗೆ ತೊಂದ್ರೆ ಕೊಡೋದ್ ಬೇಕಾ? ಅಖಿಲ್ ಬೇಜಾರ್ ಮಾಡ್ಕೊಳಲ್ಲ, ಹಾರಿಕಾ ಪ್ರೀತಿನ ಅರ್ಥ ಮಾಡ್ಕೋತಾನೆ. ಅವ್ರ ಮೇಲೆ ಅನಾವಶ್ಯಕವಾಗಿ ಪ್ರಯೋಗ ಮಾಡ್ತಿದ್ಯ ವಸು. ಪ್ರೀತಿ ಹುಟ್ಬೇಕು ಅಂದ್ರೆ ದಾರಿ ಇಲ್ಲ ಅಕ್ಕ. ಅಖಿಲ್, ನಿನಗ್ ಬಡಿಸ್ತೀನಿ. ಮೊದ್ಲು ಅತ್ತೆಗೆ ಬಡ್ಸು. ಮಮ್ಮಿ ಆಮೇಲೆ ತಿಂತಾರಂತೆ ಬಿಡು. ಈ ಅತ್ತೆಗೆಲ್ಲ, ಆ ಅತ್ತೆಗೆ. ಬೇಡ ಕಣೋ. ಲೋ, ನಾನು ಕೂಡ ಆಮೇಲೆ ತಿಂತೀನಿ ಕಣೋ. ನೀನ್ ತಿಂದ್ರೇನೆ ನಾನು ತಿನ್ನೋದತ್ತೆ. ಬೇಡ ಕಣೋ, ಮೊದ್ಲು ನೀನ್ ತಿನ್ನ. ಹಾರಿಕಾ, ಅತ್ತೆಗೆ ಬಡ್ಸು. ಬಾ ಅತ್ತೆ, ಕುತ್ಕೋ. ಬಾ ಕುತ್ಕೋ ಇಲ್ಲಿ. ಕುತ್ಕೋ ಕೂತ್ಕೋ. ಬಾ ಕುತ್ಕೋ. ಕೂತ್ಕೋ ಆಂಟಿ, ಕೂತ್ಕೋ. ಇದು ಅನ್ನ ತರ ಇಲ್ಲ ಕಣೆ, ಸೀದೋಗಿರೋ ಬದ್ನೆಕಾಯಿ ತರ ಇದೆ. ಇದು ಕರಿ ಅಲ್ಲ ಕಣೆ, ಇಜ್ಜಲ್ ತರ ಇದೆ. ಇನ್ನು ಮದ್ವೆ ಆಗ್ಬೇಕಾಗಿರೋಳ್ ನಾನು, ನನ್ನ ಬಿಟ್ಬಿಡೆ. ಹೇಗೆ ಇದ್ರೂ ತಿನ್ಲೇಬೇಕು, ಇಲ್ಲ ಅಂದ್ರೆ ನಿನಗ್ ಮದ್ವೆ ಆಗಲ್ಲ. ಇದು ನನ್ ಶಾಪ. ಇದ್ಯಾಕೆ ಹೀಗೆ ಹೇಳ್ಬಿಟ್ಟೆ? ಸಿಸ್ಟರ್, ಪಾಪ ಬೇಬಿ ಅಷ್ಟೊಂದು ಕೇಳ್ಕೊಂತಿದ್ದಾಳಲ್ಲ. ನೀವು ಕೂಡ ತಿನ್ನಿ ಸಿಸ್ಟರ್. ಮೊದ್ಲೇ ನಿಮ್ ಬೇಬಿ ಅಷ್ಟೊಂದ್ ಕೇಳ್ಕೋತಿದ್ದಾಳೆ. ನನ್ ಜೊತೆ ತಿಂತೀರಾ ಅಲ್ವಾ? ತಿನ್ನಿ ತಿನ್ನಿ ತಿನ್ನಿ. ನಿಮ್ಗೋಸ್ಕರ ಹಾರಿಕಾ ಕಷ್ಟಪಟ್ಟು ಮಾಡಿದಾಳೆ. ನನ್ಗೋಸ್ಕರ ಅಲ್ಲ ಕಣೋ, ನಿನ್ಗೋಸ್ಕರ ಮಾಡಿದಾಳೆ. ನಮ್ಮೆಲ್ರಿಗೋಸ್ಕರ ಮಾಡಿದೀನಿ, ತಿನ್ನಿ. ಸ್ಟಾರ್ಟ್ ಮಾಡು, ನಿಂಗೆ ಹಸುವು ತಡಿಯಕ್ಕಾಗಲ್ಲಲ್ವಾ? ಈ ಅನ್ನ ನೋಡಿದ ತಕ್ಷಣ ನನ್ನ ಹಸುವು ಸತ್ತೋಯ್ತು ಕಣೋ. ಅದನ್ ನೀನ್ ತಿನ್ಲಿಲ್ಲ ಅಂದ್ರೆ ನೀನ್ ಸತ್ತು ಹೋಗ್ತೀಯ, ಆಣೆ. ಏನೇ, ಇದನ್ ತಿಂದ್ಮೇಲೂ ನಾವು ಬದುಕಿರ್ತೀವಿ ಅಂತ ಅನ್ಕೊಂಡಿದ್ಯಾ? ತಿಂದಿದ್ ಮರುಕ್ಷಣನೇ ಸತ್ತೋಗ್ತೀವಿ ಕಣೆ. ನಿಮ್ಮನ್ನ ಹೀಗಲ್ಲ, ಇರಿ. ತಿನ್ನಿ. ಮಮ್ಮಿ, ಅಯ್ಯೋ ನೋವು ಅನ್ಬಾರ್ದು ಮಮ್ಮಿ. ಬೇಡ ತಿನ್ನು ಮಮ್ಮಿ, ಬೇಡ ಬೇಡ ಬೇಬಿ.
ಆಂಟಿ ಆಂಟಿ ಆ? ಚಿಕ್ಕಮ್ಮ ಚಿಕ್ಕಮ್ಮ ಆಂಟಿ ಚಿಕ್ಕಮ್ಮ ಆಂಟಿ ಚಿಕ್ಕಮ್ಮ ಅಯ್ಯೋ ಚಿಕ್ಕಮ್ಮ ಎಲ್ಲಿ ಚಿಕ್ಕಮ್ಮ? ಅಯ್ಯೋ ಅಯ್ಯೋ ಆಂಟಿ ಚಿಕ್ಕಮ್ಮ ಅಯ್ಯೋ, ಚಿಕ್ಕಮ್ಮ ಏನಾಯ್ತು ಚಿಕ್ಕಮ್ಮ? ಚಿಕ್ಕಮ್ಮ ನೆಕ್ಸ್ಟ್ ನಾವು ಹನಿಮೂನ್ ಕೂಡ ಪ್ಲಾನ್ ಮಾಡಬೇಕು. ವೆಡ್ಡಿಂಗ್ ಇವೆಂಟ್ ಡಿಸೈನ್ನ ಕ್ಲೈಂಟಿಗೆ ಅಪ್ಡೇಟ್ ಮಾಡಿದ್ರಾ? ಮಾಡಿದೆ ಅಭಿ, ಚೆನ್ನಾಗಿದೆ ಅಂದರು. ಇವೆಂಟ್ ಕೂಡ ಹಾಗೇ ಇರಬೇಕಣ್ಣ. ಕ್ಲೈಂಟ್ ಲಾಸ್ ಆಗಬಾರ್ದು, ನಾವು ಪ್ರಾಫಿಟಲ್ಲಿ ಇರಬೇಕು. ಸರಿ ಅಭಿ, ನಾನು ಹಾಗೆ ಮಾಡ್ತೀನಿ. ಓಕೆ. ನಮಸ್ಕಾರ ಅಭಿ ಅವರೇ. ನಮಸ್ತೆ. ನೀವು? ನಾವು ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲಿಂದ ಬರ್ತಿದ್ದೀವಿ. ನಮ್ಮ ಸ್ಕೂಲ್ ಆ್ಯನಿವರ್ಸರಿ ಫಂಕ್ಷನ್ನ ನೀವು ಮಾಡಬೇಕು. ಪ್ಲೀಸ್ ಬಿ ಸೀಟೆಡ್. ಕೂತ್ಕೊಳ್ಳಿ. ನಿಮ್ಮ ಸಂಸ್ಕೃತಿ ಇವೆಂಟ್ಸ್ ಬಗ್ಗೆ ತಿಳ್ಕೊಂಡು ಬಂದ್ವಿ. ನೀವಾದರೆ ನಮ್ಮ ಫಂಕ್ಷನ್ನ ಚೆನ್ನಾಗಿ ಮಾಡ್ತೀರಾ ಅಂತ ಅನ್ನಿಸ್ತು. ಥ್ಯಾಂಕ್ ಯು. ಫಂಕ್ಷನ್ ಯಾವಾಗ? ಈ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ. ಬಜೆಟ್ ಎಷ್ಟು ಅನ್ಕೊಂಡಿದ್ದೀರಾ? 15 lakhs ಅಂದ್ಕೊಂಡಿದ್ದೀವಿ. ನಮ್ಮ ಸ್ಕೂಲಲ್ಲಿ ತುಂಬ ಜನ VIP ಮತ್ತು ಸೆಲೆಬ್ರಿಟಿಗಳ ಮಕ್ಕಳು ಓದ್ತಿದ್ದಾರೆ. ಈ ಇವೆಂಟ್ಗೆ VIP ಗಳು ಸೆಲೆಬ್ರಿಟಿಗಳು ಬರ್ತಾರೆ. ಸೊ ಈ ಇವೆಂಟ್ ಗ್ರ್ಯಾಂಡಾಗಿರಬೇಕು. ಶೂರ್. ಆದರೆ ಈ ಬಜೆಟ್ ಸರಿ ಹೋಗಲ್ಲ. ಮಿನಿಮಮ್ 25 ಲಕ್ಷ ಆಗುತ್ತೆ. 30 ಲಕ್ಷ ಬೇಕಾದರೂ ನಾವು ಕೊಡಕ್ಕೆ ರೆಡಿ. ನೀವು ಜಾಸ್ತಿ ಖರ್ಚು ಮಾಡಿ ಇವೆಂಟ್ ಸರಿಯಾಗಿ ಮಾಡ್ದಿದ್ರೆ ನಮಗೆ ದುಡ್ಡು ವೇಸ್ಟ್ ಆಗುತ್ತೆ ತಾನೇ? ಯು ಆರ್ ರೈಟ್ ಸರ್. ಒಂದು ಕೆಲಸ ಮಾಡೋಣ. ಈ ಇವೆಂಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ರೀಚ್ ಆಗಿಲ್ಲ ಅಂತಂದರೆ ನಾವೇ ನಿಮ್ಗೆ ವಾಪಸ್ಸಾಗಿ 10 ಲಕ್ಷ ಕೊಡ್ತೀವಿ. ಇಸ್ ಇಟ್ ಓಕೆ? ಅಭಿ, ಆರ್ ಯು ಶೋರ್? ಎಷ್ಟೇ ಕಷ್ಟ ಆದರೂ ನಮ್ಮ ಸಂಸ್ಕೃತಿ ಇವೆಂಟ್ ಹೆಸರನ್ನ ಉಳಿಸ್ಕೊಳ್ತೀವಿ ಹೊರತು ಕೆಟ್ಟ ಹೆಸರು ಬರಕ್ಕೆ ಬಿಡಲ್ಲ. ಈ ಡೀಲ್ ನಮ್ಗೆ ಓಕೆ. ಅಗ್ರಿಮೆಂಟ್ ಮೇಲೆ ಸೈನ್ ಮಾಡ್ತೀರಾ? ಶೂರ್. ಓಕೆ ಅಭಿರಾಮ್, ನಿಮ್ಮ ಧೈರ್ಯ ನಮ್ಗೆ ಇಷ್ಟ ಆಯಿತು. ತಗೊಳ್ಳಿ 5 lakhs ಅಡ್ವಾನ್ಸ್. ಥ್ಯಾಂಕ್ ಯು. ಇವತ್ತೆಲ್ಲ ನಾಳೆನೇ ಬಂದು ನಿಮ್ಮ ಸ್ಕೂಲ್ನ ನೋಡ್ಕೊಂಡು ಹೋಗ್ತೀವಿ. ಸರಿ ಸರ್. ಬರ್ತೀವಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಭಿ ಅವರೇ. ಬರ್ತೀವಿ. ಒಳ್ಳೆಯದಾಗ್ತೀವಿ ಸರ್. ಥ್ಯಾಂಕ್ ಯು ಸರ್. ಯಾಕಭಿ ಈವೆಂಟ್ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ 10 ಲಕ್ಷ ರಿಟರ್ನ್ ಮಾಡ್ತೀನಿ ಅಂತ ಕಮಿಟ್ ಆದೆ? ಕೆಲವೊಂದು ಸಲ ಇಂಥ ಕಮಿಟ್ಮೆಂಟ್ನ ಕೊಡಬೇಕಾಗತ್ತೆ ಅಣ್ಣ. ಆವಾಗಲೇ ಕ್ಲೈಂಟ್ ನಮ್ಮನ್ನು ನಂಬೋದು. ಆದ್ರೆ ಕಾರಣಾಂತರಗಳಿಂದ ಈವೆಂಟ್ ಅನ್ಕೊಂಡಿರೋ ಥರ ಆಗದೆ ಹೋದ್ರೆ ನಮಗೆ ಲಾಸ್ ಆಗತ್ತಲ್ವಾ? ಲಾಸ್ಟ್ ಜೊತೆ ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ ಅಣ್ಣ. ಅನ್ಕೊಂಡಿದ್ದು ಅನ್ಕೊಂಡಾಗೆ ಯಾಕಾಗಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ರಿಸ್ಕ್ ತಗೋತಾ ಇದ್ದೀವಿ ಏನೋ ಅಭಿ? ತಗೋಬೇಕಣ್ಣ, ಬೇರೆ ದಾರಿ ಇಲ್ಲ. ಈವೆಂಟ್ ಚೆನ್ನಾಗಾದ್ರೂ ಆಗ್ಲಿಲ್ಲ ಅಂತ ಕ್ಲೈಂಟ್ ಫ್ರಾಡ್ ಮಾಡಿದ್ರೆ? ಅವ್ರದ್ದು ಇಂಟರ್ನ್ಯಾಷನಲ್ ಸ್ಕೂಲು. VIP ಸೆಲೆಬ್ರಿಟಿಗಳು ಮಕ್ಕಳು ಕೂಡ ಅಲ್ಲೇ ಓದ್ತಾ ಇರ್ತಾರೆ. ಆ ಸ್ಟ್ಯಾಂಡರ್ಡ್, ಆ ಎಥಿಕ್ಸ್ ಕೂಡ ಅವ್ರಿಗಿರುತ್ತೆ. ನಾವು ನಂಬೇಕಷ್ಟೇ. ಆಗಿರ್ಬೋದು ಅಭಿ. ನಾನು ಆಗಿದ್ರೆ ಹೀಗೆ ಡೀಲ್ ಮಾಡ್ತಾನೆ ಇರಲಿಲ್ಲ. 10 ಲಕ್ಷ ಅಂದ್ರೆ ಏನು ಕಮ್ಮಿನಾ? ಇಲ್ಲಿ ದುಡ್ಡಲ್ಲ ಅಣ್ಣ, ಧೈರ್ಯನೇ ನಮ್ಮ ಬಂಡವಾಳ. ಒಳ್ಳೆ ರಿಸಲ್ಟ್ ಬಂದರೆ ಪ್ರಾಫಿಟ್ ಕೂಡ ಬರುತ್ತೆ. ಈ ಇವೆಂಟ್ ಬಗ್ಗೆ ನಮ್ಮ ಸ್ಟಾಫ್ನೆಲ್ಲ ಕರೆದು ಅವ್ರಿಗೆ ಬ್ರೀಫ್ ಕೊಡಬೇಕಣ್ಣ. ಓಕೆ? ಸರಿ ಅಭಿ. ಬಾ.
ಬನ್ನಿ ಡಾಕ್ಟರ್. ಏನಾಗಿದೆ? ಫಿಟ್ಸ್ ಬಂದು ಬಿದ್ದೋದ್ರು ಡಾಕ್ಟರ್. ಸ್ವಲ್ಪ ಬೇಗ ನೋಡಿ ಡಾಕ್ಟರ್. ಇರ್ತಾರ ಹೋಗ್ತಾರೆ ಡಾಕ್ಟರ್? ಇರಿಯಮ್ಮ, ನೋಡ್ತೀನಿ. ಇಂಜೆಕ್ಷನ್ ಕೊಟ್ಟರು ಫಿಟ್ಸ್ ಕಮ್ಮಿ ಆಗ್ತಿಲ್ಲ ಡಾಕ್ಟರ್. ಅದೇ ನನಗೂ ಅರ್ಥ ಆಗ್ತಿಲ್ಲ. ಬೇರೆ ಯಾವ್ದಾದ್ರೂ ಇಂಜೆಕ್ಷನ್ ಟ್ರೈ ಮಾಡಿ ಡಾಕ್ಟರ್. ಫಿಟ್ಸ್ ಕಮ್ಮಿ ಆಗಕ್ಕೆ ನಾನು ಕೊಟ್ಟಿರೋ ಇಂಜೆಕ್ಷನ್ನೇ ಪವರ್ಫುಲ್ಲು. ಅದಕ್ಕೂ ಕಮ್ಮಿ ಆಗಿಲ್ಲ ಅಂದ್ರೆ ಈ ಫಿಟ್ಸ್ಗೆ ಮೆಡಿಸನ್ನೇ ಇಲ್ಲ. ಅಂದ್ರೆ ನಮ್ಮ ಆಂಟಿ ಇನ್ನೂ ಕಣ್ಬಿಡಲ್ವಾ ಡಾಕ್ಟರ್? ನನ್ನ ಸಿಸ್ಟರ್ ಫಿಟ್ಸ್ ಇಂದಾನೆ ಹೊರಟೋಗ್ಬಿಡ್ತಾರ ಡಾಕ್ಟರ್? ನಮ್ಮ ವೈದ್ಯಶಾಸ್ತ್ರದಲ್ಲಿ ಇದಕ್ಕೆ ಮದ್ದಿಲ್ಲಮ್ಮ. ಇನ್ನು ಆ ದೇವ್ರೆ ಬಂದು ಇವರನ್ನ ಕಾಪಾಡಬೇಕು. ಮೇಮ್ ಸಾಬ್ಗೆ ಏನಾಯ್ತು? ಫಿಟ್ಸ್ ಬಂದು ಬಿದ್ದೋದ್ರು. ಪೀಡೆ ಹೋಯ್ತು. ಏನ್ ಹೇಳ್ದೆ ರಾಜು? ಏನಾದರೂ ಶನಿ ಪ್ರಭಾವ ಇರಬೇಕು ಮೇಡಮ್. ಇದೇ ದೊಡ್ಡ ಶನಿ, ಮತ್ತೆ ಇವಳಿಗೆ ಶನಿ ಪ್ರಭಾವ ಬೇರೆನಾ? ಪಾಪ ಹಾಗೆ ಹೇಳ್ಬೇಡ ಅಖಿಲ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇ ಬೆಟರ್ ರಾಜು. ರಾಜು, ಆಂಟಿನ ಕರ್ಕೊಂಡು ಹೋಗಿ ಕಾರಲ್ಲಿ ಕೂರಿಸು, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅಯ್ಯೋ ದೇವ್ರೆ, ಇವಳು ನಾನು ಎತ್ಕೋಬೇಕಾ? ಈಗ ನನಗೂ ಪಿಡ್ಸ್ ಬರುತ್ತೋ ಏನೋ. ಎತ್ಕೋ ರಾಜು. ಇವ್ರೇನಪ್ಪ ನನ್ನ ಪ್ರಾಣ ತಿಂತಿದಾರಲ್ಲ, ಈಗ ಏನಪ್ಪ ಮಾಡೋದು? ವಾವ್, ಮಿರಾಕಲ್! ಅದ್ಭುತ! ವೈದ್ಯಕೀಯ ಶಾಸ್ತ್ರದಲ್ಲೇ ಮಹಾ ಅದ್ಭುತ. ನನಗೇನಾಗಿದೆ? ನಿನ್ಗೆ ಫಿಟ್ಸ್ ಬಂದಿತ್ತು ಆಂಟಿ. ಮತ್ತೆ ಹೇಗ್ ಕಮ್ಮಿ ಆಯ್ತು? ಇಲ್ಲಿ ನೋಡು, ಈ ಯುವರಾಜ್ ಸಿಂಗು ನಿನ್ನನ್ನು ಎತ್ಕೊಳ್ಳೋಕ್ ಟ್ರೈ ಮಾಡ್ದ, ಕಮ್ಮಿ ಆಗೋಯ್ತು. ನಿಮ್ ಕೈಯಲ್ಲೇನೋ ಮಹಿಮೆ ಇದೆ ಮಿಸ್ಟರ್ ಸರ್ದಾರ್ಜಿ. ಹೌದು, ನನ್ ಮೈಗೆ ಕರೆಂಟ್ ಪಾಸ್ ಆದ ಹಾಗೆ ವೈಬ್ರೇಷನ್ಸ್ ಆಯ್ತು. ಅವ್ರು ನನ್ನ ಮುಟ್ಟಿದ ತಕ್ಷಣ ನಾನು ಸತ್ತು ಬದುಕಿದ್ದೀನಿ. ಅಯ್ಯೋ ದೇವ್ರೆ, ಇನ್ ಸ್ವಲ್ಪ ಹೊತ್ತು ನಾನು ಇಲ್ಲೇ ಇದ್ರೆ ಇವಳು ಪ್ರೀತಿ ಗೀತಿ ಅಂತ ನನ್ ಗುಟ್ಟ ರಟ್ ಮಾಡೋ ಥರ ಇದ್ದಾಳೆ. ನೀವಿನ್ನೂ 106 ವರ್ಷ ಚೆನ್ನಾಗಿರ್ಬೇಕು. ಆ ತೋಟದ ಮೇಲೆ ಮುಟ್ಟಿದ ತಕ್ಷಣ ಚಿಕ್ಕಮ್ಮನ್ಗೆ ಫಿಟ್ಸ್ ಕಮ್ಮಿ ಆಯ್ತಲ್ಲ? ಪ್ರೀತಿ ಅಂದ್ರೆ ಅದೇ ಕಣೆ, ಹುಚ್ಚು ಪಾವನಿ. ಅವನ್ ಮುಟ್ಟಿದ್ದಕ್ಕೆ ಕಮ್ಮಿ ಆಗಿಲ್ಲ ಅಕ್ಕ. ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಸು ಲೇಟಾಗಿ ಕೆಲಸ ಮಾಡಿ ಫಿಟ್ಸ್ ಕಮ್ಮಿ ಆಯ್ತು. ನಿನ್ನ ಮುಖ, ಇದು ಇಂಜೆಕ್ಷನ್ ಇಂದ ಕಮ್ಮಿ ಆಗಿದ್ದಲ್ಲ ಕಣೆ, ಅವ್ರ ಅಫೆಕ್ಷನ್ ಇಂದ ಕಮ್ಮಿ ಆಗಿದ್ದು. ಅಷ್ಟಕ್ಕೂ ಇವರಿಗೆ ಫಿಟ್ಸ್ ಯಾಕೆ ಬಂತು? ಇಲ್ಲಿ ನೋಡಿ, ಇವಳು ಮಾಡಿದ ಅಡುಗೆ ತಿಂದು ನಮ್ಮ ಅತ್ತೆಗೆ ಫಿಟ್ಸ್ ಬಂತು.
ನೋಡಮ್ಮ, ಸ್ವಲ್ಪ ದಿನ ನೀನ್ ಅಡ್ಗೆ ತಿಂಡಿ ವಿಷಯದಲ್ಲಿ ದೂರ ಇರೋ. ಆಗ ನಿಮ್ಮ ಮನೆಯವರೆಲ್ಲರೂ ಕ್ಷೇಮವಾಗಿರ್ತಾರೆ. ಅರ್ಥ ಆಯ್ತಾ? ಅಮ್ಮ, ನಿಮ್ ವಯಸ್ಸೆಷ್ಟ್ರಿ?